ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಡಿಜಿಟಲ್ ಕನ್ನಡ ಚಾನಲ್ಗೆ ಸ್ವಾಗತ. ಇದೇ ರೀತಿಯ ಧಾರಾವಾಹಿಗಳ ಅಪ್ಡೇಟ್ಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದೃಷ್ಟಿಬಟ್ಟು ಸಂಚಿಕೆಯ ಇವತ್ತಿನ ಒಂದು ಸಂಚಿಕೆಯಲ್ಲಿ ದೃಷ್ಟಿಬಟ್ಟು ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ಅಂತ ನೋಡೋದಾದರೆ, ದೃಷ್ಟಿಗೆ ಸರಿಯಾಗಿ ನಿದ್ದೆ ಮಾಡಲಿಕ್ಕೆ ಕೊಡೋದಿಲ್ಲ. ಶರಾವತಿ ಕುತಂತ್ರ ಆಗಿರುತ್ತೆ. ರಾತ್ರಿ ನಿದ್ದೆ ಮಾಡದೆ ಮರುದಿವಸ ಅವಳ ಕೆಲಸದಲ್ಲಿ ಅವಳಿಗೆ ತೊಂದರೆ ಆಗಬೇಕು ಹಾಗೂ ದತ್ತನಿಂದ ಬೈಗುಳ ತಿನ್ನಿಸಬೇಕು ಅಂತ ಹೇಳೋದು ಶರಾವತಿ ಪ್ಲ್ಯಾನ್ ಆಗಿತ್ತು. ಹಾಗೆ ಬೆಳಗ್ಗೆ ಅಲ್ಲೇ ಮಕ್ಕಳನ್ನು ಕೂಡ ಶರಾವತಿ ಆಗಿರಬಹುದು, ಹೇಮಾ ಅವರ ಮಕ್ಕಳನ್ನು ನೋಡಿಕೊಳ್ಳುವುದೇ ಇಲ್ಲ. ರಾತ್ರಿ ಬಿಟ್ಟು ಬಿಡುತ್ತಾರೆ ದೃಷ್ಟಿ ನೋಡಿಕೊಳ್ಳಿ ಅಂತ. ದೃಷ್ಟಿ ಪಾಪ ಕತೆ ಹೇಳಿ ಮಲಗಿಸ್ತಾರೆ ಮಕ್ಕಳನ್ನು. ಆದರೆ ಮಕ್ಕಳು ಹಠ ಮಾಡ್ತಾ ಇದ್ದಾರೆ, ಇನ್ನೊಂದು ಕತೆ ಬೇಕು ಅಂತ ಹೇಳಿ ರಾತ್ರಿ ಸುಮಾರು ಹೊತ್ತು ತೊಂದರೆ ಮಾಡ್ತಾರೆ ಮಕ್ಕಳು. ಪಾಪ ಅಂದರೆ ಶರಾವತಿ ಮತ್ತು ಹೇಮಾ ನೋಡಿಕೊಳ್ಳುವುದಿಲ್ಲ. ಹೋಗಿ ದೃಷ್ಟಿ ಅತ್ತೆ ಹತ್ರ ಹೇಳಿ ಅಂತ ಹೇಳುವಾಗ ದೃಷ್ಟಿ ಅಂತ ಹೇಳಿದರೆ ಮಕ್ಕಳಿಗೆ ತುಂಬ ಇಷ್ಟ ಆಗಿರುತ್ತೆ. ಅದಕ್ಕೋಸ್ಕರ ದೃಷ್ಟಿನೇ ನೋಡಿಕೊಂಡು ಯಾವಾಗಲೂ ಕತೆ ಹೇಳಿ ಮಲಗಿಸೋದು ದೃಷ್ಟಿದು ಕೆಲಸ ಆಗಿರುತ್ತೆ. ಹಾಗೆ ಇವತ್ತು ತುಂಬಾ ಲೇಟ್ ಆಗುತ್ತೆ. ಹೇಳಬೇಕಾದ್ರೆ ಅವರಿಗೆ ಕತೆ ಹೇಳಬೇಕಾದ್ರೆ ತುಂಬ ಲೇಟ್ ಆಗಿಬಿಡುತ್ತೆ. ಅಯ್ಯೋ, ನಾನು ಇಷ್ಟೊತ್ತು ಮಲಗಿಬಿಟ್ಟೆ ಅಂತ ಹೇಳಿ ದೃಷ್ಟಿ ಅನಿಸಿಬಿಡುತ್ತೆ. ಬೇಗ ಎದ್ದುಬಿಟ್ಟು ಸ್ನಾನ ಎಲ್ಲ ಮಾಡ್ಕೊಳ್ಬೇಕು. ಅದಲ್ಲದೆ ಅವಳ ಬಿಳಿ ಮುಖ ಯಾರಿಗೂ ಗೊತ್ತಾಗಬಾರದು ಅಂತ ಅದಕ್ಕೆ ಗೊತ್ತಾಗದ ಹಾಗೆ ಮೇಕಪ್ ಕೂಡ ಮಾಡಿಕೊಳ್ಳಬೇಕು. ಅದೊಂದು ಟೆನ್ಷನ್ ಬೇರೆ. ಇಲ್ಲೇ ಆದರೂ ಬಿಳಿ ಮುಖ ಎಲ್ಲರಿಗೂ ಗೊತ್ತಾದರೆ ಕಷ್ಟ ಅಂತ ಹೇಳಿಕೊಂಡು ಅದಕ್ಕೆ ಹೋಗಿ ಬೇಗ ಸ್ನಾನ ಮಾಡಿಬಿಟ್ಟು ಮುಖಕ್ಕೆ ಇದ್ದಿಲು ಹಚ್ಚಿಬಿಟ್ಟು ದತ್ತನ ರೂಮಿಗೆ ಹೋಗ್ತಾಳೆ. ಅಲ್ಲಿ ದತ್ತ ಸ್ನಾನ ಮಾಡಿ ಒಂದು ಬನಿಯನ್ನು ಹಾಕ್ಕೊಂಡು ನಿಂತಿರ್ತಾನೆ. ಆಗ ನಾನು ಮುಖ ಮುಚ್ಚಿಕೊಂಡಿದ್ದೇನೆ, ನೀವು ಬಟ್ಟೆ ಹಾಕ್ರಿ ಬೇಗ ಅಂತ ಹೇಳ್ತಾಳೆ. ನಾನೇನು ಬಟ್ಟೆ ಹಾಕದೇ ಇಲ್ಲ, ನೀನು ತಿರ್ಕೋ, ಸುಮ್ಮನೆ ನಾಟಕ ಮಾಡಬೇಡ ಅಂತ ಹೇಳಿ ದತ್ತ ಹೇಳ್ತಾನೆ. ನಂದು ಕುರ್ತಾ ಬೇಕಿತ್ತು, ಈ ಸೈಲೆಂಟ್ ಎಲ್ಲಿದ್ದಾನೆ ಅಂತ ಕೇಳಿ ಕರೀತಾನೆ. ದತ್ತ ಸೈಲೆಂಟ್ ಅನ್ನ ಎಲ್ಲಿದ್ದಾರೆ, ಸುಮ್ಮನೆರು ಅನ್ನ ಯಾಕೆ ಸುಮ್ಮನೆ ಕರೆಯೋದು, ನಾನೇ ಇಸ್ತ್ರಿ ಹಾಕಿ ಕೊಡ್ತೀನಿ ಅಂತ ದೃಷ್ಟಿ ಹೇಳ್ತಾಳೆ ದತ್ತನಿಗೆ. ಅದೇ ವಿಚಾರ ಮಾಡ್ತಿರ್ತಾಳೆ. ಹಾಗೆ ನಾನೇ ದತ್ತ ಅವರಿಗೆ ಸಾಹುಕಾರರಿಗೆ ನಾನು ಮಾಡಿಕೊಡ್ತೀನಿ ಅಂತ ಹೇಳಿ ಐರನ್ ಮಾಡೋಕೆ ಅಂತ ಹೇಳಿ ಹೊರಡ್ತಾಳೆ. ಹಾಗೆ ಹೊರಡಬೇಕಾದ್ರೆ ಅವಳಿಗೆ ಯಾರೋ ಏನೋ ಕರೆದು ಅಂತ ಹೇಳಿ ಆ ಕಡೆ ಹೋಗಿಬಿಡ್ತಾಳೆ. ಇಲ್ಲಿ ಇಸ್ತ್ರಿನ ಶರ್ಟ್ ಮೇಲೆ ಇಟ್ಟು ಹಾಗೆ ಮರೆತು ಹೋಗಿಬಿಡ್ತಾಳೆ. ಅದಲ್ಲದೆ ರಾತ್ರಿ ನಿದ್ದೆನೂ ಆಗಿರುವುದಿಲ್ಲ ಅವಳಿಗೆ. ನಂತರ ನಿದ್ದೆ ಬಂದಾಗ ಸುಸ್ತ ಆದ ಹಾಗೆ ಆಗ್ತಿರುತ್ತೆ. ಅದಲ್ಲದೆ ಹೊಟ್ಟೆ ಕಡೆ ನೋವು ಇರ್ತದೆ, ಚಾಕು ಚುಚ್ಚಿದ್ದು ಅಲ್ವಾ ಅದು. ಇನ್ನು ಶರ್ಟು ಐರನ್ನಿಂದ ಸುಟ್ಟು ತೂತಾಗಿ ಬಿಡುತ್ತೆ. ಅದಕ್ಕೆ ಆಗ ದತ್ತ ಬರ್ತಾನೆ. ದತ್ತ ಬಂದು ಏನು ಮಾಡಿದ್ದೀಯ, ಬಂದು ತಕ್ಷಣ ನಿನ್ನದು ಏನಾದರೂ ಒಂದು ಇರಲೇಬೇಕು ಅಂತಲೇ ಈ ರೀತಿ ಮಾಡಿದ್ದೀಯಾ, ಯಾಕೆ ಹೀಗೆ ಮಾಡಿದ್ದೀಯ, ಇದಕ್ಕೆ ನಿನಗೆ ಶಿಕ್ಷೆ ಆಗಬೇಕು ಅಂತ ಹೇಳ್ತಾನೆ. ದತ್ತ ಅಲ್ರಿ ಗೊತ್ತಾಗಲಿಲ್ಲ, ಅದನ್ನು ಏನಾದರೂ ಮಾಡಿ ಸರಿ ಮಾಡಿಕೊಡ್ತೀನಿ, ನಾನು ಹೀಗೆ ಹೇಳಿದ್ದು. ದತ್ತು ತುಂಬಾ ಕೋಪ ಮಾಡ್ಕೊಳ್ತಾನೆ. ಇಲ್ಲಿ ಶರಾವತಿ ಇದನ್ನೆಲ್ಲ ನೋಡಿ ಇವಳು ಬಂದ ತಕ್ಷಣ ಇಂತಹದ್ದೇ ಮಾಡುವುದು, ಏನಾದರೂ ತಿಂಡಿ ಮಾಡಲಿಲ್ಲ, ಯಾವುದು ಮಾಡಲಿಲ್ಲ ಕೆಲಸ, ಇವಳು ಯಾಕೆ ಈಗ ಹೀಗೆ ಮಾಡ್ತಾ ಇದ್ದಾಳೆ ಯಜಮಾನ ಅಂತ ಹೇಳಿ ಸೊಕ್ಕು ಬಂದಿದೆ ಇವಳಿಗೆ. ಮನೆ ಯಜಮಾನ ಥರ ಆಡ್ತಾ ಇದ್ದಾಳೆ, ಒಂದು ಕೆಲಸವನ್ನು ನೆಟ್ಟಿಗೆ ಮಾಡಲ್ಲ ಅಂತ ಶರಾವತಿ ಕೂಡ ಬೈತಾಳೆ. ಇಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತಾಯ ಆಗುತ್ತೆ. ನೋಡೋಣ ಮುಂದಿನ ಸಂಚಿಕೆಯಲ್ಲಿ ದತ್ತ ಏನು ಶಿಕ್ಷೆ ಕೊಡ್ತಾನೆ ಅಂತ.